ನಾವು ಇಲ್ಲಿ ಹೋರಾಟ ಅಂದರೆ ಕಲ್ಲು ತಗೊಂಡು ಹೊಡೆಯೋದಲ್ಲ, ಇಲ್ಲ ಯಾರ್ದೋ ಮನೆಗೆ ನುಗ್ಸೋದಲ್ಲ. ನಾವು ಮಾಡ್ತಕ್ಕಂಥದ್ದು ಕಾನೂನಿನ ವ್ಯಾಪ್ತಿನಲ್ಲಿ ಒಂದು ನ್ಯಾಯಕ್ಕೆ ನಮ್ಮ ಸಂವಿಧಾನದ ವ್ಯವಸ್ಥೆಯಲ್ಲಿ ಏನು ಪ್ರತಿ ವ್ಯಕ್ತಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ, ಆ ಒಂದು ನ್ಯಾಯಾಂಗದ ಮುಖಾಂತರವೇ ನಮ್ಮ ಹೋರಾಟ ಇರ್ತದೆ. ಸರ್, ಈ ಸಂತ್ರಸ್ತೆಯರಿಗೆ ಕಾಂಗ್ರೆಸ್ ಪಕ್ಷದಿಂದ ಪರಿಹಾರ ಕೊಡ್ತಾರಂತೆ ಸರ್. ಯಾವ ಸಂತ್ರಸ್ತೆಯರಿಗೆ? ಈ ಪ್ರಜ್ವಲ್ ರೇವಣ್ಣಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತ ಹೇಳಲಾಗ್ತಾರೆ ಸಂತ್ರಸ್ತೆಯರು. ಎಷ್ಟು ಜನಕ್ಕೆ ಕೊಟ್ರಿ? ಈಗ ಎಷ್ಟು ಜನ ಬಂದವರು ಅವ್ರ ಹತ್ರ? ಆ ಸಂತ್ರಸ್ತೆಯರು ಅಂತ ಈಗ ಪಾಪ ಅವ್ರ ಮೇಲೆ ಅನುಕಂಪ ತೋರಿಸ್ತಿದ್ದೀರಲ್ಲಪ್ಪ. ಆ ಹೆಣ್ಮಕ್ಳು ಮುಖಾನ ಅಷ್ಟಲಿ ಮಾಫಿಂಗ್ ಮಾಡಿದೆ. ಆ ಹೆಣ್ಮಕ್ಳು ಮುಖ ಎಲ್ಲ ಇಡೀ ದೇಶದಾದ್ಯಂತ ಪ್ರದರ್ಶನ ಮಾಡಿ ಇವತ್ತು ಅವ್ರ ಬಗ್ಗೆ ಅನುಕಂಪ ತೋರಿಸ್ತೀರಾ ನಿಮ್ಮ ಯೋಗ್ಯತೆಗೆ? ಆ ಹೆಣ್ಮಕ್ಳ ಬಗ್ಗೆ ಇದೇ ಅಲ್ವಾ ಗೌರವ ನೀವು ಕೊಟ್ಟಿರೋದು? ಆಯ್ತಪ್ಪ, ಯಾವನ್ ತಪ್ಪು ಮಾಡವನೇ ಅವ್ನಿಗೆ ಶಿಕ್ಷೆ ಆಗಲಿ, ನಾನು ಅದೇ ಹೇಳ್ತಾ ಇದ್ದೇನೆ. ಆ ಹೆಣ್ಮಕ್ಳು ಏನು ಅನ್ಯಾಯ ಮಾಡಿದರು? ಆ ಹೆಣ್ಮಕ್ಳು ಚಿತ್ರಾನ್ನ ಯಾಕೆ ಕೊಟ್ರಿ? ಬೀದಿಗೆ ಯಾಕೆ ಬಿಟ್ರಿ? ಇದು ನೀವು ಅವರಿಗೆ ಅನುಕಂಪ ತೋರಿಸೋದ? ಈ ಯಾವ ಆರ್ಥಿಕ ನೆರವು ಕೊಡ್ತೀರಿ? ಇಷ್ಟೆಲ್ಲ ಮಾಡಿ ಅವ್ರನ್ನೆಲ್ಲ ಬೀದಿಗೆ ತಂದಿಟ್ಟು ಇವತ್ತು ಅವರಿಗೇನು ಅನುಕಂಪ ತೋರಿಸ್ತೀರಿ ನಿಮ್ಮ ಯೋಗ್ಯತೆಗೆ? ಅದು ತನಿಖೆಯಲ್ಲಿ ಬರಲ್ಲಪ್ಪ ಹೊರಗೆ. ಪ್ರಜ್ವಲ್ ಕಾಂಟ್ರಾಕ್ಟ್ ಕೊಡೋಕೆ ಅವನೇ ಅವನು? ಕಾಂಟ್ರಾಕ್ಟ್ ಕೊಡೋದಕ್ಕೆ ಅವನೇನು ಮಿನಿಸ್ಟ್ರಾ? ಅದೆಲ್ಲ ಬರಲಿ, ಹೊರಗಡೆ ಬನ್ನಿ. ಅದು ಮಹಾನ್ ನಾಯಕರುಗಳು ಇವತ್ತು ನೋಡಿದೆ. ನಾನು ನಾಳೆ ಫ್ರೀಯಾಗಿ ಮಾತಾಡೋಣ, ಇಲ್ಲಿ ರಸ್ತೆಯಲ್ಲಿ ಭಾಳ ಹೊತ್ತು ಮಾತಾಡೋದು, ನಿಮಗೂ ಬಿಸಿಲು ಪಾಪ. ಇವತ್ತು 3:15 ಗಂಟೆ ಕೇಳಿ, ಇವತ್ತು 3:15 ಗಂಟೆಗೆ ಏನು ಕ್ಯಾಬಿನೆಟಲ್ಲಿ ಇರ್ತಕ್ಕಂಥ ಒಕ್ಕಲಿಗರ ಮಂತ್ರಿಗಳು ಎಲ್ಲರದ್ದು ಏನೋ ಒಂದು ಪತ್ರಿಕಾಗೋಷ್ಠಿ ಅಂತಲ್ಲ, KPCC ಕಚೇರಿಲಿ ಒಕ್ಕಲಿಗ ಸಮಾಜದ ಎಲ್ಲ ಮಂತ್ರಿಗಳು ಇವತ್ತೇನೋ ಎಂಥದ್ದು ಇದು ಮಾಡ್ತೀರಂತಲ್ಲಪ್ಪ, ಇದು ಪತ್ರಿಕಾಗೋಷ್ಠಿ. ಈ ಇಶ್ಯೂನಲ್ಲಿ ನಾನು ಪ್ರಜ್ವಲ್ ರೇವಣ್ಣವ್ರ ಪರವಾಗಿ ಅದನ್ನು ಮಾಡಲ್ಲ. ಸತ್ಯಾಸತ್ಯತೆ ಹೊರಗೆ ಬರಲಿ, ನಾನು ಅವರಿಗೆ ಡಿಫೆಂಡಿಂಗಾಗಿ ಮಾತಾಡಲ್ಲ. ಓನ್ಲಿ ರೇವಣ್ಣ ವಿಷಯದಲ್ಲಿ ಸರ್ಕಾರ ಯಾವ ರೀತಿ ನಡ್ಕೊತಾ ಇದ್ದೀರಿ ಅದಷ್ಟೇ ಅಲ್ಲ, ಈ ಪ್ರಕರಣವನ್ನು ನೀವು ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಇವತ್ತು ಯಾವ ರೀತಿ ತನಿಖೆ ನಡೀತಾ ಇದೆ, ಇದನ್ನು ಅವರೆಲ್ಲ ಸೇರಿ ಸಮಜಾಯಿಷಿ ಕೊಟ್ಟುಕೊಳ್ಳಿ ಮಂತ್ರಿಗಳು.